ನಮಸ್ಕಾರ. ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಬೆಳಗಿನ ವಂದನೆಗಳು. ಹಾಗೆ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಈ ಗುರು ಪೌರ್ಣಮಿಯ ಶುಭಾಶಯಗಳು. ನನ್ನ ಗುರುಗಳಾದ ನಾಗರಾಜ್ ಗುರುಜಿಗಳಿಗೂ ಹಾಗೂ ನನ್ನ ರಂಗನಾಥ್ ಗುರುಜಿಗಳಿಗೂ ನನ್ನ ಗುರು ಪೌರ್ಣಮಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಹಾಗೆ ಮೊದಲನೇದಾಗಿ ಮಹಾವತಾರ್ ಬಾಬಾಜಿ ಅವರಿಗೆ, ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಹಾಗೂ ನನ್ನ ನಡೆದಂತಹ ತಂದೆ ತಾಯಿಗಳಿಗೆ ಹಾಗೂ ಪ್ರಕೃತಿ ಮಾತೆಗೂ ಸಹ ಈ ಗುರುಪೌರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಎನ್ಲೈಟ್ಮೆಂಟ್. ಎನ್ಲೈಟ್ಮೆಂಟ್ ಅಂದ್ರೆ ಒಂದು ದಿವ್ಯ ಜೀವನ ವಿಧಾನ ಎಂದು ಹೇಳಬಹುದು. ಎನ್ಲೈಟ್ಮೆಂಟ್ ಎಂದರೆ ಪರಿಣತಿ ಹೊಂದಿದ ಮಾನವನ ವಿಧಾನ ಎಂದು ಹೇಳಬಹುದು. ಎನ್ಲೈಟ್ಮೆಂಟ್ ಎಂದರೆ ಒಂದು ಸಭ್ಯ ಸಾಮಾಜಿಕ ಜೀವನ ರೀತಿ. ಎನ್ಲೈಟ್ಮೆಂಟ್ ಎಂದರೆ ಒಂದು ವಿಸ್ಮೃತವಾದ ಮನೋದೃಷ್ಟಿಯುಳ್ಳವಾದ ಮಾನವೀಯ ವ್ಯವಹಾರದ ರೀತಿಯಲ್ಲಿ ವ್ಯವಹರಿಸಬಹುದು. ಪ್ರಪಂಚದಲ್ಲಿ ಒಟ್ಟಾರೆ ಮನುಷ್ಯ ಹುಟ್ಟುತ್ತಾನೆ, ಬೆಳೆಯುತ್ತಾನೆ, ತಿನ್ನುತ್ತಾನೆ, ನಿದ್ದೆ ಹೋಗುತ್ತಾನೆ, ಸಾಯುತ್ತಾನೆ ಅಷ್ಟೇ ಹೊರತು ತನ್ನ ಜೀವನವನ್ನು ತಾನು ವಿಶೇಷವಾಗಿ ವಿಶ್ಲೇಷಿಸುವುದಿಲ್ಲ. ಏನೋ ಒಂದು ಸಾಮಾಜಿಕವಾಗಿ, ಏನೋ ಒಬ್ಬ ಸಂಘಜೀವಿಯಾಗಿ ಆ ಸಂಘ ಸಂಸ್ಥೆಗಳಲ್ಲಿಯೇ ಇರುತ್ತಾನೆ ಹೊರತು ಒಬ್ಬ ವಿಲಕ್ಷಣವಾದ ಸಭ್ಯ ಸಾಮಾಜಿಕವಾಗಿ ಇರಲು ನಿರ್ಧರಿಸಲಾದ. ಆದರೆ ಒಬ್ಬ ಬೆಳೆದ ಮಾನವ, ಒಬ್ಬ ಪರಿಣತಿ ಹೊಂದಿದ ಮಾನವ ಯಾವ ವಿಧವಾಗಿ ಜೀವಿಸಬೇಕು, ಯಾವ ವಿಧವಾದ ಜೀವನ ರೀತಿ ಸರಿಯಾದದ್ದು ಎಂದು ತಿಳಿದುಕೊಳ್ಳುವುದಕ್ಕೆ ಒದ್ದಾಡುತ್ತಾ ಅದರಿಂದಾಗಿಯೇ ಈ ಪದ್ಧತಿ ಕೂಡ ತಿಳಿದುಕೊಂಡು ಈ ವಿಧವಾಗಿ ಜೀವಿಸುತ್ತಾನೆ. ಆ ವ್ಯಕ್ತಿಗೆ ಎನ್ಲೈಟ್ಮೆಂಟ್ ಇದೆ ಎಂದು ನಾವು ಹೇಳಬಹುದು. ಎನ್ಲೈಟ್ಮೆಂಟ್ ಅಂದ್ರೆ ಮುಖ್ಯವಾಗಿ ಜ್ಞಾನೋದಯ. ಮನುಷ್ಯನಲ್ಲಿ ಜ್ಞಾನೋದಯ ಯಾವಾಗ ಉತ್ಪತ್ತಿ ಆಗುತ್ತೆ, ಆ ಮನುಷ್ಯ ಎಷ್ಟು ಮುಂದೆ ವಿಕಸನ ಹೊಂದುತ್ತಾ ಇರ್ತಾನೋ ಮನುಷ್ಯ, ಆಗ ಈ ಎನ್ಲೈಟ್ಮೆಂಟ್ ಆ ಮನುಷ್ಯನಿಗೆ ಸಿಗ್ತಾ ಹೋಗುತ್ತೆ, ಜ್ಞಾನೋದಯ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಈ ಒಂದು ಮಾತು. ಈಗ ನಾವು ಕತ್ತಲ ಬದುಕಿನ ಬಗೆಯ ಲಕ್ಷಣಗಳನ್ನು, ತತ್ಸಂಬತ್ತಿವಾದ ಪ್ರಕಾಶಮಾನವಾದ ಬದುಕಿನ ಲಕ್ಷಣಗಳನ್ನು, ಸುಗುಣಗಳನ್ನು ಈ ರೀತಿಯಾಗಿ ವಿಪುಲವಾಗಿ ತಿಳಿದುಕೊಳ್ಳೋಣ. ಉದಾಹರಣೆಗೆ, ನನಗೆ ಎಲ್ಲಾ ಗೊತ್ತು ಎಂದು ಬದುಕುವವನು ಒಂದು ಕತ್ತಲೆಯ ಬದುಕನ್ನು ಜೀವಿಸುವನು. ತದ್ವಿರುದ್ಧವಾಗಿ, ನನಗೆ ಸ್ವಲ್ಪ ತಿಳಿದಿರಬಹುದು ಅಥವಾ ತಿಳಿಯದೇ ಇರಬಹುದು, ಪಕ್ಕದಲ್ಲಿರುವವನಿಗೆ ನನಗಿಂತ ಹೆಚ್ಚು ತಿಳಿದಿರಬಹುದು ಎನ್ನುವುದು ಈ ಎನ್ಲೈಟ್ಮೆಂಟ್. ಅಂದ್ರೆ ಆ ಮನುಷ್ಯ ಎಲ್ಲಾ ಗೊತ್ತು ಅನ್ನೋನಿಗೆ ಎನ್ಲೈಟ್ಮೆಂಟ್ ಇರಲ್ಲ. ತನಗೆಲ್ಲಾ ಗೊತ್ತಿದ್ದು ಪಕ್ಕದವನಿಗೂ ಗೊತ್ತಿದೆ ಅನ್ನೋದು ಅದು ಒಂದು ಎನ್ಲೈಟ್ಮೆಂಟ್. ಅಂದ್ರೆ ಅವನಿಗೆ ಜ್ಞಾನೋದಯ ಇದೆ, ಆ ಮನುಷ್ಯನಿಗೆ ಜ್ಞಾನೋದಯ ಇದೆ. ಎಲ್ಲಾ ಗೊತ್ತು ಅಂತ ಜಂಬ ಕೊಚ್ಕೊಂಡ ಅನ್ನೋರಿಗೆ ಜ್ಞಾನೋದಯ ಕಡಿಮೆನೆ ಅನ್ನೋದು ಇಲ್ಲಿನ ಮಾತು. ಉದಾಹರಣೆಗೆ, ತಿಳಿದಿದ್ದರೂ ತಿಳಿಯದಿದ್ದರೂ ಕೊನೆಗೆ ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವಾಗುತ್ತಾ ಹೋಗುತ್ತದೆ ಎಂಬುದು ಜನ ಮೊದಲೇ ನಿರ್ಧರಿಸಿಕೊಳ್ಳುತ್ತಾರೆ. ಅದೇನೋ ತಮಗೆ ಖಚಿತವಾಗಿ ತಿಳಿದಂತೆ. ಅಂದ್ರೆ ತಿಳಿದಿದ್ರು ನಾವು ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯ ಆಗುತ್ತೆ ಅನ್ನೋದು ಕೆಲವರು ಮಾತು. ಹಾಗೆ ಇದು ತಿಳಿಯದೇ ಇದ್ದಾಗ, ಇದು ನನಗೆ ಗೊತ್ತಿಲ್ಲ, ಈ ವಿಧವಾಗಿ ಕೇಳಿದ್ದೇನೆ, ಪ್ರಸ್ತಾಪ ಅಂತ ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡ್ಬೇಕು, ತಿಳ್ಕೊಬೇಕು ಅನ್ನೋದು ಎನ್ಲೈಟನ್ಮೆಂಟ್ ಸ್ಥಿತಿ, ಅಂದ್ರೆ ಜ್ಞಾನೋದಯದ ಸ್ಥಿತಿ. ನಾನು ಹಾಗೆ ಹೇಳಿದ್ದೇನೆ ಎಂದು ಹೇಳಿಕೊಳ್ಳದೆ ಅದು ಅಷ್ಟೇ ಹಾಗೇ ಇರುತ್ತದೆ, ಈ ವಿಧವಾಗಿ ಆತುರಾತುರವಾಗಿ ನಂಬಿಕೆ ಬೆಳೆಸಿಕೊಳ್ಳುವುದು ಎನ್ನುವುದು ಎನ್ಲೈಟ್ಮೆಂಟ್ ಸ್ಥಿತಿ ಇಲ್ಲದೆ ಇರುವುದು. ಅಂದ್ರೆ ನಾನು ಹೇಳಿದ್ದೆ ಕರೆಕ್ಟು ಅಂತ ವಾದ ಮಾಡೋರು ಎಷ್ಟೋ ಜನ ಇರ್ತಾರೆ, ಅದು ಎನ್ಲೈಟನ್ಮೆಂಟ್ ಸ್ಥಿತಿ ಅಲ್ಲ ಅನ್ನೋದು ಇಲ್ಲಿನ ಮಾತು. ಎಷ್ಟು ಗೊತ್ತೋ ಅಷ್ಟೇ ಮಾತನಾಡಿದಾಗ ನಮಗೆ ಎನ್ಲೈಟನ್ಮೆಂಟ್ ಇದೆ ಅಂತ ನಾವು ಭಾವಿಸಬಹುದು. ಕಿಂಚಿತ್ತಾದರೂ ನಮಗೆ ಗೊತ್ತಿದ್ದಂತೆ ಮಾತಾಡಿದರೆ ಅದನ್ನ ಎನ್ಲೈಟ್ಮೆಂಟ್ ಇಲ್ಲದಿರುವ ಸ್ಥಿತಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಆದುದರಿಂದ ಎನ್ಲೈಟ್ಮೆಂಟ್ ಎನ್ನುವುದು ಒಂದು ಬಗೆಯ ರೀತಿಯಲ್ಲಿ ಪ್ರತ್ಯಕ್ಷವಾಗುತ್ತದೆ. ನಾನು ಈ ಶರೀರ, ಈ ಹುಟ್ಟು ಸಾವು ಮಧ್ಯದಲ್ಲಿರುವವನೇ ಅಂತ ಅಂದುಕೊಂಡ್ರೆ ಅದು ಮತ್ತೆ ಕತ್ತಲೆಯ ಬದುಕಾಗುತ್ತೆ. ಈ ಸೃಷ್ಟಿ ಎಲ್ಲ ನಾನೇ ಈ ಸೃಷ್ಟಿ ಎಲ್ಲ ನಾನೇ ಅಂತ ತಿಳಿದುಕೊಂಡು ಅದರ ಪರಿಪೂರ್ಣ ಸ್ಥಿತಿಯೇ ಎನ್ಲೈಟ್ಮೆಂಟ್ ನ ಸ್ಥಿತಿಯಾಗಿರುತ್ತದೆ. ಅಂದ್ರೆ ನಾನೇ ಈ ಸೃಷ್ಟಿ, ನಾನೇ ಇದನ್ನೆಲ್ಲನ ಮಾಡ್ಕೊಂಡು ಬಂದಿರೋದು ನಾನೇ ಅನುಭವಿಸ್ತಾ ಇರೋದು ನಾನೇ, ಎಲ್ಲ ನಾನೇ ಅಂತ
ಯಾರು ಅನ್ಕೊಂಡು ತಿಳ್ಕೊಂತಾರೋ ಅಂತವರಿಗೆ ಎನ್ಲೈಟ್ಮೆಂಟ್ ಇದೆ ಅಂತ ನಾವು ಇಲ್ಲಿ ಪರಿಪೂರ್ಣವಾಗಿ ಹೇಳ್ಬೋದು. ಇಂತಹ ಪರಿಪೂರ್ಣ ಎನ್ಲೈಟ್ಮೆಂಟ್ ಸ್ಥಿತಿಗೆ ಬರುವುದೆಂದರೆ ಅದು ಮಾಮೂಲು ಸಂಗತಿಯೇನಲ್ಲ. ಅಂದ್ರೆ ಪೂರ್ತಿಯಾಗಿ ಜ್ಞಾನೋದಯ ಆಗೋದು ಅಷ್ಟು ಸುಲಭದ ಮಾತಲ್ಲ. ಅದೊಂದು ಅತ್ಯದ್ಭುತವಾದ ಪ್ರಕ್ರಿಯೆ. ಅದೊಂದು ಎವರೆಸ್ಟ್ ಶಿಖರ ಹತ್ತಿದಂತಹ ಪ್ರಯತ್ನವೇ. ನಾನೇ ಎಲ್ಲ ನಾನೇ ಎಂದು ಗ್ರಹಿಸುವ ಸ್ಥಿತಿಗೆ ಬೆಳೆಯುವುದು ತುಂಬಾ ಕಷ್ಟದ ಮಾತು. ಆದರೂ ಅದನ್ನ ಸಾಧಿಸ್ತಾ ಹೋದ್ರೆ ಮಾತ್ರ ನಾವು ಜ್ಞಾನೋದಯನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಅತ್ಯದ್ಭುತವಾದ ಎನ್ಲೈಟ್ಮೆಂಟ್ ಪ್ರಕ್ರಿಯೆ ಆಗುತ್ತೆ. ಒಟ್ಟಾರೆ ಇದೊಂದು ಸತ್ಯವಾದ್ದರಿಂದ ಈ ಸತ್ಯಕ್ಕೆ ಕಡುವ ವಿಚಾರವೆನ್ನುವ ಮತ್ಯಾವ ಇತರೆ ಅವಗಾಹನೆಯು ಎನ್ಲೈಟ್ಮೆಂಟ್ ಸ್ಥಿತಿ ಅನಿಸಿಕೊಳ್ಳದು. ಎನ್ಲೈಟ್ಮೆಂಟ್ ಎಂದರೆ ಪ್ರತಿ ಜೀವಿಯ ಕಡೆಗೆ ಒಳ್ಳೆಯ ಮೈತ್ರಿ ಭಾವ ಇರುವುದು. ಸರ್ವ ಜೀವಿಗಳ ಕಡೆಗೆ ಸಹೃದಯ ಭಾವ ಹೊಂದಿರುವುದೇ ಎನ್ಲೈಟ್ಮೆಂಟ್. ಅಂದರೆ ಪ್ರಾಣಿಗಳ ಬಗೆಗೆ ಯಾವುದೇ ರೀತಿಯ ದ್ವೇಷ ಭಾವನೆ ಇದ್ದರೂ ಎನ್ಲೈಟ್ಮೆಂಟ್ ಅನಿಸಿಕೊಳ್ಳದು. ಯಾವ ಒಂದು ಜೀವಿ ವಿಧಾನ ಅವರದೇ, ಆ ಜೀವಿಯ ಇಷ್ಟಗಳು ಅದರದೇ, ಯಾವ ಜೀವಿಯ ಧರ್ಮಗಳು ಅದರದೇ. ಪ್ರತಿ ಜೀವಿ ಕೂಡ ಸರ್ವ ಸ್ವತಂತ್ರ. ಅದು ಆ ವಿಧವಾಗಿ ಇರಬೇಕು, ಈ ವಿಧವಾಗಿ ಇರಬೇಕು ಎಂದು ನಿರ್ದೇಶಿಸುವುದಕ್ಕೆ ನಮಗೆ ಯಾವ ಹಕ್ಕಿದೆ? ಆದ್ದರಿಂದ ಪ್ರತಿ ಜೀವಿಯ ಕಡೆಗೆ ಸರಿಯಾದ ಸದವಗಾಹನೆ ಹೊಂದಿದ್ದು ಆ ಜೀವಿಯ ಸ್ವಾತಂತ್ರ್ಯವನ್ನು ಅದಕ್ಕೆ ಕೊಟ್ಟು ಆ ಒಂದು ಸ್ವಾತಂತ್ರ್ಯದ ಕಡೆಗೆ ಸಹೃದಯತೆಯನ್ನು ಮೈತ್ರಿ ಭಾವವನ್ನು ಹೊಂದಿರುವುದೇ ಎನ್ಲೈಟನ್ಮೆಂಟ್. ಅಂದ್ರೆ ಈಗ ಪ್ರತಿ ಒಬ್ಬ ವ್ಯಕ್ತಿ ಅಲ್ಲದೆ ಪ್ರತಿ ಪ್ರಾಣಿಗೂ ಅದರದೇ ಆದಂತಹ ಜೀವನ ಶೈಲಿ ಇರುತ್ತೆ, ಅದರದೇ ಆದಂತಹ ಇಷ್ಟ ಕಷ್ಟಗಳಿರುತ್ತೆ, ಅಧರ್ಮಗಳು ಇರುತ್ತೆ. ಅದೆಲ್ಲ ಅದಕ್ಕೆ ಬಿಟ್ಟಿರೋದು. ಅದಕ್ಕೆ ನಾವು ಮಧ್ಯೆ ಹೋಗಿ ಮಾತಾಡೋದು ಎನ್ಲೈಟ್ಮೆಂಟ್ ಅಲ್ಲ ಅನ್ನೋದು ಇಲ್ಲಿನ ಮಾತು. ಅಷ್ಟೇ ಹೊರತು ಭಾರತ ದೇಶವಾಸಿಗಳ ಕಡೆಗೆ ಸಹೃದಯತೆ, ಪಾಕಿಸ್ತಾನಿಯರು ಸಹೃದಯತೆಗೆ ಕೆಲಸಕ್ಕೆ ಬಾರದವರು, ಅವರೆಲ್ಲ ದುರ್ಜನರು ಎಂದುಕೊಳ್ಳುವುದು ಎಷ್ಟು ಮಾತ್ರವೂ ಎನ್ಲೈಟ್ಮೆಂಟ್ ಅಲ್ಲ. ಅಂದ್ರೆ ಭಾರತದಲ್ಲಿದ್ದವರೆಲ್ಲ ಒಳ್ಳೆಯವರು, ಪಾಕಿಸ್ತಾನದಲ್ಲಿದ್ದವರೆಲ್ಲ ಕೆಟ್ಟವರು ಅನ್ನೋ ಭಾವನೆಯನ್ನ ಹೊರಬಾರ್ದು. ಯಾಕೆಂದ್ರೆ ಅಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅನ್ನೋದು ಇಲ್ಲಿನ ಮಾತು. ನಾನು ಬ್ರಾಹ್ಮಣ, ಉಚ್ಚ ಸ್ಥಿತಿಯಲ್ಲಿರುವವನು, ಮಿಕ್ಕವರೆಲ್ಲ ಬೇರೆಯವರು, ನೀಚರು. ನನ್ನ ಸಹೃದಯ ಭಾವನೆಗೆ ಅವರೆಲ್ಲ ಕಡಿಮೆ ಸ್ಥಿತಿಯವರು ಎಂದು ನಂಬುವುದು ಎಂತಹ ಎನ್ಲೈಟ್ಮೆಂಟ್? ಇದು ತಪ್ಪಲ್ವಾ? ಇದು ಜ್ಞಾನೋದಯಕ್ಕೆ ತದ್ವಿರುದ್ಧವಾದ ಮಾತು. ಪ್ರತಿ ಜೀವಿಯ ಕಡೆಗೆ ಕರುಣಾಭಾವ ಹೊಂದಿರುವುದೇ ಎನ್ಲೈಟ್ಮೆಂಟ್ ಅರ್ಥ. ನಮ್ಮ ಸಹೃದಯ ಭಾವವೆನ್ನುವುದು ನಮ್ಮ ಭೌತಿಕ ರೂಪದಲ್ಲಿ ಯಾವಾಗ ಭೌತಿಕ ಚಟುವಟಿಕೆಗಳ ಮೂಲಕ ಪ್ರಕಟಿತವಾಗುತ್ತದೆಯೋ ಅದನ್ನೇ ಕರುಣೆ ಎನ್ನುತ್ತೇವೆ. ಚಟುವಟಿಕೆಗಳ ಮೂಲಕ ಪ್ರಕಟಿತವಾಗುತ್ತದೋ ಅದನ್ನೇ ಕರುಣೆ ಎಂದು ಯಾಕೆ ಹೇಳ್ತಾರೆ ಅಂತಂದ್ರೆ, ಯಾವುದೇ ವಿಷಯ ತಗೊಂಡ್ರು ಅದನ್ನ ಚಟುವಟಿಕೆಗಳ ಮೂಲಕ ನಾವು ಅದನ್ನ ಒಬ್ಬ ಪ್ರಾಣಿಗಾಗ್ಲಿ ಒಂದು ಮನುಷ್ಯನಿಗಾಗ್ಲಿ ಯಾರಿಗೇ ಆಗ್ಲಿ ತೋರ್ಸೋವಾಗ ಅದು ಎನ್ಲೈಟ್ಮೆಂಟ್ ನ ರೂಪ ತಗೊಳುತ್ತೆ. ಹಾಗೆ ನಮಗಿಂತ ಕಡಿಮೆ ಪರಿಣತಿ ಹೊಂದಿದ ಸ್ಥಿತಿಯಲ್ಲಿ ಕೆಲವು ಮನುಷ್ಯರಿರುತ್ತಾರೆ. ಅವರ ವಿಪರೀತ ವರ್ತನೆ ಎನ್ನುವುದು ಅವರವರ ಅಲ್ಪ ಆತ್ಮಸ್ಥಿತಿ ಪ್ರಕಾರವೇ ಇರುತ್ತದೆ. ತಿಳಿದುಕೊಂಡು ಅವರಿಗೆ ತಕ್ಕ ಸಹಕಾರ ನೀಡುವುದು ಅದೇ ಕರುಣೆ. ಅಂದ್ರೆ ಆ ಮನುಷ್ಯಗಳಿಗೆ ಆಗ್ಲಿ ಪ್ರಾಣಿಗೆ ಆಗ್ಲಿ ಅವರಿಗೆ ಅವರವರದೇ ಭಾವನೆ ಇರುತ್ತೆ. ಅವ್ರ ಮನಸ್ಸಲ್ಲಿ ಏನೋ ಮಾಡ್ತಾ ಇರುತ್ತೆ. ಅದು ತಪ್ಪು ಅನ್ನೋದನ್ನ ತಿಳಿಸಿ ಹೇಳ್ಬೋದಷ್ಟೇ ಆಗ್ಲಿ, ನಂದೇ ಕರೆಕ್ಟ್ ಅಂತ ಅಲ್ಲಿ ವಾದ ಮಾಡೋದಕ್ಕಾಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಚ್ಚಿನ ಎನ್ಲೈಟ್ಮೆಂಟ್, ನಮಗಿಂತ ಉಚ್ಚ ಸ್ಥಿತಿಯಲ್ಲಿರುವವರು, ಹೆಚ್ಚಿನ ಎನ್ಲೈಟ್ಮೆಂಟ್ ಸ್ಥಿತಿಯಲ್ಲಿ ಇರುವವರು ಮಾಸ್ಟರ್ಗಳು, ಅವರು ನಮ್ಮ ಕಡೆಗೆ ಕರುಣಾ ದೃಷ್ಟಿಯನ್ನು ಬೀರುತ್ತಾರೆ. ಅಂದ್ರೆ ಈಗ ನಮಗೆ ಒಳ್ಳೆ ಸ್ಥಿತಿನ, ಒಳ್ಳೆ ಜ್ಞಾನೋದಯನ ಹೇಳ್ಕೊಡೋಕೆ ಬಂದಿರೋಂತ ಎಷ್ಟೋ ಮಾಸ್ಟರ್ಸ್ ಇರ್ತಾರೆ. ಉದಾಹರಣೆಗೆ ನಮ್ಮ ರಂಗನಾಥ್ ಗುರುಜಿ ಆಗ್ಬೋದು, ಅಥವಾ ಬರುವಂತ ಮಾಸ್ಟರ್ಸ್ ಅವರೆಲ್ಲರೂ ನಮ್ಗೆ ಜ್ಞಾನೋದಯನ ಮಾಡೋದಕ್ಕೆ ಬರ್ತಾರೆ. ಅವ್ರು ಹೇಳ್ತಾರಷ್ಟೇ ತಿಳಿ ನಮ್ಗೆ, ಆದ್ರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಅದು ನಾವೇ ಮಾಡ್ಬೇಕಾಗಿರೋಂತ ಜವಾಬ್ದಾರಿ. ಎಂತ ಪರಿಸ್ಥಿತಿಯಲ್ಲಾದರೂ ಕೂಡ ಕರುಣೆಯನ್ನು ಬಿಡದೆ ಇರುವುದು, ಅಂದರೆ ಕರುಣಾಮಯಿಯಾಗಿ ಇರುವುದೇ ಎನ್ಲೈಟನ್ಮೆಂಟ್ ಸ್ಥಿತಿ. ಈಗ ಅವರಿಗೆ
ಜನಗಳಿಗೆ ಗೊತ್ತಿಲ್ಲದನ್ನ ಹೇಳ್ಬೇಕು ಅನ್ನೋದು ಒಂದು ಅವ್ರ ಜ್ಞಾನೋದಯನ ನಮಗೆ ಹಂಚ್ತಾ ಹೋಗ್ತಾರೆ. ಅದರಲ್ಲಿ ನಾವು ಕರುಣೆ ಕಾಣ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೂ ನನಗೆ ಗೊತ್ತಿರೋಂತ ವಿಷಯನ ನಾನು ತಿಳಿಸ್ತಾ ಹೋಗ್ಬೇಕು ಅಂತ ಅವ್ರು ಅನ್ಕೊಂತಾರಲ್ಲ, ಅದು ಅವ್ರ ಕರುಣಾಭಾವ, ಅದು ಎನ್ಲೈಟ್ಮೆಂಟ್ ಅವ್ರದ್ದು. ಈ ರೀತಿ ಹೇಳ್ತಾ ಇದಾರೆ. ನಿನ್ನ ಸಾವು ನಿನ್ನದು, ನಿನ್ನ ಕಷ್ಟ ನಿನ್ನದು, ನನಗೇನು ಆಗ್ಬೇಕಾಗಿದೆ, ನಿನ್ನ ವಿಚಾರ, ನನ್ನನ್ನು ಮುಟ್ಟಬೇಡ ಎಂದು ಬೇರೆಯಾಗಿರಲು ಪ್ರಯತ್ನಿಸುವವನು ಸಹಜವಾಗಿ ತಾನು ಮಾಡಬಲ್ಲ ಸಹಾಯವನ್ನು ಮಾಡಲು ನಿರಾಕರಿಸುವವನು ಎನ್ಲೈಟ್ಮೆಂಟ್ ಮಾಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಈಗ ಹೇಳ್ದಂಗೆ ನಮ್ಮ ರಂಗನಾಥ್ ಸರ್ ಆಗ್ಲಿ ಅಥವಾ ಬೇರೆ ಮಾಸ್ಟರ್ಸ್ ಆಗ್ಲಿ ಯಾರು ಹೇಳ್ದೆ ಇದ್ದಿದ್ರೆ ನಮ್ಗೆ ಏನ್ ಗೊತ್ತಾಗ್ತಾ ಇರ್ಲಿಲ್ಲ. ಅದು ಜ್ಞಾನೋದಯ ಹಂಚೋ ರೀತಿ ಅಲ್ಲ ಅಲ್ವಾ. ಹಾಗಾಗಿ ಅವರು ನಮಗೆ ಜ್ಞಾನೋದಯನ ಹಂಚ್ತಾ ಇದಾರಲ್ವಾ, ಅದಕ್ಕೆ ಅವ್ರಿಗೆ ಜ್ಞಾನೋದಯ ಇದೆ, ಅವರು ಎನ್ಲೈಟ್ಮೆಂಟ್ ಸ್ಥಿತಿನ ಮುಟ್ಟಿದ್ದಾರೆ ಅಂತ ನಾವು ತಿಳ್ಕೊಬಹುದು. ಅದಿಲ್ಲದೆ ಇದ್ದವಾಗ ಅವರು ಎನ್ಲೈಟ್ಮೆಂಟ್ ಮಾಸ್ಟರ್ಸ್ ಆಗದೇ ಇಲ್ಲ. ನಮ್ಮ ಹತ್ತಿರ ಏನಿದೆಯೋ ಅದನ್ನು ಉದಾರವಾಗಿ ನಮಗಿಂತ ಕಡಿಮೆ ಮಟ್ಟದಲ್ಲಿ ಇರುವವರಿಗೆ ಅದು ನೀಡುತ್ತಾ ಅವರಿಗೆ ನಿರಂತರವಾಗಿ ಸಹಾಯಕರಾಗಿ ಇರುವುದೇ ಎನ್ಲೈಟ್ಮೆಂಟ್. ನಿಮ್ಮ ಕರ್ಮಕ್ಕೆ ನೀನೇ ಹೊಣೆ, ಆದ್ದರಿಂದ ನಿನ್ನ ಸಂಗತಿ ನೀನೇ ನೋಡಿಕೊ ಎಂದು ಇತರ ಜೀವಿಗಳನ್ನು, ತನಗಿಂತ ಕಡಿಮೆ ಮಟ್ಟದಲ್ಲಿರುವ ಜೀವಕೋಟಿಯನ್ನು ಗಾಳಿಗೆ ತೂರುವವರನ್ನು ಎನ್ಲೈಟ್ಮೆಂಟ್ ಎಂದು ಕರೆಯಲಾಗದು. ಅಂದ್ರೆ ಅವರಿಗೆ ಜ್ಞಾನೋದಯ ಇದೆ ಅಂತ ನಾವ್ ಹೇಳಕ್ಕೆ ಬರಲ್ಲ. ಆದ್ದರಿಂದ ಯಾರು ನಿರಂತರವಾಗಿ ಕರುಣಾಮಯಿಗಳು ಎನ್ಲೈಟ್ಮೆಂಟ್ ಮಾಸ್ಟರ್ಸ್ ಆಗಿರುತ್ತಾರೆ. ಕರುಣಾರಸವನ್ನು ಅನುಭವಿಸಿದವರು ಎನ್ಲೈಟ್ಮೆಂಟ್ ಅಲ್ಲದವರು. ಎನ್ಲೈಟ್ಮೆಂಟ್ ಅಂದರೆ ತಪ್ಪುಗಳನ್ನು ಮಾಡದಿರುವವರು ಎಂದರ್ಥವಲ್ಲ. ಅವರು ತಪ್ಪು ಮಾಡ್ತಾರೆ, ಆ ತಪ್ಪುಗಳನ್ನು ತಾವು ತಿದ್ದುಕೊಳ್ಳದವರು ಎಂದರ್ಥ. ಅಂದ್ರೆ ಇಲ್ಲಿ ಎರಡು ವಾಕ್ಯಗಳನ್ನ ಹೇಳ್ತಾರೆ. ತಪ್ಪುಗಳನ್ನ ಮಾಡದೇ ಇರೋರ್ನ ಎನ್ಲೈಟ್ಮೆಂಟ್ ಅಂತಾರೆ. ಅಂದ್ರೆ ಹಾಗೆ ತಪ್ಪುಗಳನ್ನ ತಿದ್ದುಕೊಳ್ಳದೆ ಇರೋರ್ನ ಎನ್ಲೈಟ್ಮೆಂಟ್ ಮಾಸ್ಟರ್ಸ್ ಅಂತಾನೂ ಅಂತಾರೆ. ಯಾಕೆ ಅಂದ್ರೆ ಅವ್ರದೇ ಆದ ರೀತಿಯಲ್ಲಿ ಅವರು ಹೇಳ್ತಾರೆ. ಆ ತಪ್ಪು ನಾನ್ ಮಾಡ್ತಾ ಇದ್ದೀನಿ ಅಂತ ಅನ್ಸಲ್ಲ ಅವ್ರಿಗೆ. ಇವಾಗ ಯಾವುದೇ ರೀತಿ ಒಬ್ಬ ಮನುಷ್ಯಂಗೆ ಅವರು ಎನ್ಲೈಟ್ಮೆಂಟ್ ಸ್ಥಿತಿನ ಹೇಳ್ತಾ ಹೋದಾಗ ಅದು ತಪ್ಪು ಹೇಗಾಗುತ್ತೆ ಅನ್ನೋದು ಇಲ್ಲಿನ ಮಾತು. ಪ್ರತಿ ಜೀವಿ ಕೂಡ ತನ್ನ ಪ್ರಗತಿ ಪಥದಲ್ಲಿ ನಿಶ್ಚಯವಾಗಿ ತಪ್ಪುಗಳನ್ನು ಮಾಡಬೇಕಾದ್ದೇ. ಹೊಸ ಪಾಠಗಳನ್ನು ಕಲಿಯುತ್ತಿರುವಾಗ ತಪ್ಪು ಹೆಜ್ಜೆಗಳನ್ನು ಇಡಲೇಬೇಕಾಗಿತ್ತು. ಇದು ತಪ್ಪಿದ್ದಲ್ಲ, ಪ್ರತಿಯೊಬ್ಬರಿಗೂ ತಪ್ಪಿದ್ದಲ್ಲ. ಅಂತಹ ತಪ್ಪು ಹೆಜ್ಜೆ ಪಾಪಗಳಲ್ಲ, ಅವು ತಪ್ಪುಗಳಲ್ಲ, ಕ್ಷಮಿಸಲಾರದ ತಪ್ಪುಗಳಲ್ಲ. ತಮಗೆ ತಪ್ಪಿದ ತಪ್ಪು ಹೆಜ್ಜೆಗಳನ್ನು ತಾವೇ ಕ್ಷಮಿಸಲಾರದ ತಪ್ಪುಗಳೆಂದು ಪರಿಗಣಿಸಿದರೆ ಅಂತವರಿಗೆ ಎನ್ಲೈಟ್ಮೆಂಟ್ ಇಲ್ಲ ಎಂದು ಅರ್ಥ. ಇತರರ ಖಚಿತವಾದ ತಪ್ಪು ಹೆಜ್ಜೆಗಳನ್ನು ಕ್ಷಮಿಸಲಾರದ ಅಪರಾಧವೆಂದು ಪರಿಗಣಿಸಿದರೆ ಅವರಿಗೆ ಎನ್ಲೈಟ್ಮೆಂಟ್ ಇಲ್ಲವೆಂದರ್ಥ. ಆದ್ದರಿಂದ ಕಲಿಯುತ್ತಿರುವವರ ತಪ್ಪು ಹೆಜ್ಜೆಗಳನ್ನು ತಪ್ಪು ಹೆಜ್ಜೆಗಳಾಗಿ ಸ್ವೀಕರಿಸಿ ಆ ತಪ್ಪು ಹೆಜ್ಜೆಗಳನ್ನು ತಪ್ಪಾಗಿ ನೋಡದೆ ಅವು ಅವರವರ ವಿದ್ಯಾಭ್ಯಾಸದಲ್ಲಿ ಕಲಿತುಕೊಳ್ಳುವುದಕ್ಕೆ ಮಾಡುವ ಚಿಕ್ಕ ಚಿಕ್ಕ ಲೋಪದಿಂದ ಕೂಡಿದ ಪ್ರಯತ್ನಗಳೇ ಎಂದು ಅವುಗಳನ್ನು ಗುರುತಿಸುತ್ತಾ ಆ ವಿಧವಾಗಿ ಅವಗಾಹನೆಯಿಂದ ಇರುವುದೇ ಎನ್ಲೈಟ್ಮೆಂಟ್. ಅಷ್ಟೇ ಹೊರತು ಆ ವಿದ್ಯೆಗಳನ್ನು ಕಲಿತುಕೊಳ್ಳಿರುವಾಗ ಅವರುಗಳು ಅಪಸ್ವರ ಹಾಡಿದರೆ ಕೂಡಲೇ ಅವರ ಮೇಲೆ ಬಿದ್ದು ಚೆಂಡಾಡಿ ಅವರ ಕುತ್ತಿಗೆ ಸಿಕ್ಕಿ ನೀನು ಅಪಸ್ವರ ಹೇಳಿದೆ, ನೀನು ಕೆಲಸಕ್ಕೆ ಬಾರದವನು ಎಂದು ತಪ್ಪಿತಸ್ಥನಾಗಿ ನಿರ್ಣಯಿಸುವುದು ಎನ್ನುವುದು ಎನ್ಲೈಟ್ಮೆಂಟ್ ಸ್ಥಿತಿ ಇಲ್ಲದವರ ಸ್ಥಿತಿ. ಅಂದ್ರೆ ಒಬ್ಬ ಮನುಷ್ಯ ತಪ್ಪು ಮಾಡ್ತಾ ಇರ್ತಾನೆ, ಆ ಮನುಷ್ಯನ್ಗೆ ತಿದ್ದಿ ಒಳ್ಳೆ ದಾರಿಗೆ ತರೋ ಅಂತ ಪ್ರಯತ್ನ ಪ್ರತಿಯೊಬ್ಬ ಎನ್ಲೈಟ್ಮೆಂಟ್ ಇರೋ ವ್ಯಕ್ತಿದ್ದು ಆಗಿರುತ್ತೆ. ಅದು ಬಿಟ್ಟು ಅವ್ರ ಮೇಲೇನೆ ಕುಸ್ತಿಗೆ ಹೋದ್ರೆ ಅವ್ರಿಗೆ ಹೇಳ್ಕೊಡ್ದಲೆ ಮತ್ತೆ ನೀನ್ ಮಾಡ್ತಾ ಇರೋದೇ ತಪ್ಪು ಅಂತ ವಾದ ಮಾಡಿದ್ರೆ ಇದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ಇಲ್ಲಿನ ಮಾತು. ಒಂದು ವೇಳೆ ಅಪರಾಧ ಎಸಗಿದರೂ ಅದನ್ನೇ ಪದೇ ಪದೇ ಸ್ಮರಿಸಿಕೊಳ್ಳುತ್ತಿರುವುದನ್ನು ಎನ್ಲೈಟ್ಮೆಂಟ್ ಎನ್ನಲಾಗದು. ಏನೇ ಕೆಲಸ ತಪ್ಪಾಗೋಗಿದ್ರು ಅದನ್ನ ಜ್ಞಾಪಿಸ್ಕೊಂತ ಇದ್ರೆ ಅದಕ್ಕೆ ಜ್ಞಾನೋದಯ ಇದೆ ಅಂತ ಅನ್ನೋದಕ್ಕೆ ಆಗಲ್ಲ. ಮಾಡಿದ ಅಪರಾಧವನ್ನೇ ಆಗಿಂದಾಗ್ಲೇ ಮರೆತು ಹೋಗಬೇಕು. ಪದೇ ಪದೇ ಸ್ಮರಿಸಿಕೊಳ್ಳುತ್ತಿದ್ದರೆ ಸಮಯ ವ್ಯರ್ಥ. ಆದ್ದರಿಂದ ನಮ್ಮ ತಪ್ಪುಗಳು ನಮ್ಮ ಪಾಪಗಳನ್ನು ಅಳುತ್ತಾ ಹೇಳಿಕೊಳ್ಳುವುದು, ಇತರರ ತಪ್ಪುಗಳನ್ನು ಇತರರ ಪಾಪಗಳನ್ನು ಪದೇ ಪದೇ ಕೆದಕುತ್ತಿರುವುದಾಗಲಿ ಇದನ್ನೆಲ್ಲ ಎನ್ಲೈಟ್ಮೆಂಟ್ ಅನಿಸಿಕೊಳ್ಳದು. ಅಂದ್ರೆ ಬೇರೆಯವ್ರು ಮಾಡಿದ ತಪ್ಪುಗಳನ್ನ ನಾವು ಆಗ್ಲಾಗ್ಲಾ ಕೆದಕಿನಿ, ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ ಅಂತ ಹೇಳೋ ಬದಲು ಸುಮ್ನೆ ಇದ್ರೆ ಬೆಟರ್. ಅದು
ಜ್ಞಾನೋದಯದ ಸ್ಥಿತಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಒಪ್ಪಲಾರದ ತಪ್ಪುಗಳನ್ನು ಮಾಡಿದರೂ ಅದನ್ನು ಸರಿಯಾಗಿ ವಿವರಿಸಿ ಅದನ್ನು ಆಗಿಂದಾಗ್ಲೇ ಮರೆತು ಬಿಟ್ಟು ಸೃಜನಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದೇ ಎನ್ಲೈಟ್ಮೆಂಟ್ ಸ್ಥಿತಿ ಅನಿಸಿಕೊಳ್ಳುತ್ತದೆ. ತಪ್ಪು ಮಾಡಿದವರ ಹತ್ತಿರ ಯಾವ ರೀತಿ ತಪ್ಪುಗಳನ್ನು ಮಾಡಿದ್ದಾರೋ ಪರೀಕ್ಷಿಸಿ ಆ ತಪ್ಪುಗಳನ್ನು ನಮ್ಮ ಜೀವನದಲ್ಲಿ ಮಾಡದಂತೆ ಕಲಿತುಕೊಳ್ಳುವುದೇ ಎನ್ಲೈಟ್ಮೆಂಟ್ ಸ್ಥಿತಿ. ಅಂದ್ರೆ ತಪ್ಪು ಮಾಡಿದವರು ಯಾವ ರೀತಿ ತಪ್ಪು ಮಾಡಿರ್ತಾರೆ ಅದೆಲ್ಲ ಗೊತ್ತಾಗಿರುತ್ತೆ. ಮತ್ತೆ ಅದೇ ತಪ್ಪು ಮಾಡದೆ ನಮ್ಮ ಜೀವನದಲ್ಲಿ ಎನ್ಲೈಟ್ಮೆಂಟ್ ಸ್ಥಿತಿ ತಲುಪೋದಕ್ಕೆ ಅದು ಆ ತಪ್ಪುಗಳು ನಡೀದಂತೆ ನೋಡ್ಕೊಳ್ಳೋದು ಎನ್ಲೈಟ್ಮೆಂಟ್ ಸ್ಥಿತಿ. ಈ ವಿಧವಾಗಿ ಎಲ್ಲರ ಹತ್ತಿರದಿಂದಲೂ ಅದ್ಭುತವಾದ ಪಾಠಗಳನ್ನು ನಿರ್ವಿಕಾರವಾಗಿ ಕಲಿತುಕೊಳ್ಳುತ್ತಾ ಇರುವವನೇ ಎನ್ಲೈಟನ್ ಮಾಸ್ಟರ್ಸ್. ಯಾರಿಂದಲೂ ಏನನ್ನೂ ಕಲಿಯದವನು ಒಂದು ಕತ್ತಲೆಯ ಬದುಕಿನಲ್ಲಿ ಜೀವಿಸುವವನು, ಬೆಳಕಿಲ್ಲದವನು, ಎನ್ಲೈಟ್ಮೆಂಟ್ ಇಲ್ಲದವನು. ಯಾರಿಂದನೂ ಏನನ್ನೂ ಕಲಿಯಕ್ಕೆ ಇಷ್ಟ ಇರಲ್ಲ, ಎಲ್ಲ ನಾನ್ ಮಾಡಿದ್ದೆ ಕರೆಕ್ಟು ಅನ್ಕೊಳ್ಳೋನು ಎನ್ಲೈಟ್ಮೆಂಟ್ ಸ್ಥಿತಿಲಿ ಇಲ್ಲದೆ ಇರೋನು ಅಂತ. ಎನ್ಲೈಟ್ಮೆಂಟ್ ಅಂದರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ವಟವಟ ಮಾತನಾಡುವುದಲ್ಲ, ಚೆನ್ನಾಗಿ ಮೌನ ಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಪ್ರತಿದಿನ ಎಷ್ಟಾದರೂ ಕಳೆಯಬೇಕು. ಅಂತಹ ಸ್ಥಿತಿ ಅನುಸರಿಸಿದಾಗ ಮಾತ್ರ ಎನ್ಲೈಟ್ಮೆಂಟ್ ಹೊಂದಬಲ್ಲೆವು. ಮಾತನಾಡುತ್ತಲೇ ಇದ್ದರೆ, ಮಾತನಾಡುವುದೇ ಧ್ಯೇಯವಾಗಿದ್ದರೆ ಎಷ್ಟು ಅಪಸ್ವರಗಳು ಬರುತ್ತವೋ ಹೇಳಲಾರೆವು. ಮೌನದ ಅಭ್ಯಾಸದಲ್ಲಿ ನಾವು ಮಾತನಾಡುತ್ತಿದ್ದಾಗ ನಮಗೆ ತಿಳಿಯದೆ ನಮ್ಮ ಮೌನದೊಳಗಿನಿಂದ ಎಷ್ಟು ಸುಸ್ವರ ಬರುತ್ತದೆ. ಅದು ನಮ್ಮನ್ನ ಎನ್ಲೈಟ್ಮೆಂಟ್ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತದೆ. ಅಂದ್ರೆ ಆದಷ್ಟು ಮೌನವಾಗಿದ್ರೆ, ಧ್ಯಾನದಲ್ಲಿದ್ರೆ ನಾವು ಎನ್ಲೈಟ್ಮೆಂಟ್ ಸ್ಥಿತಿಯ ಎತ್ತರದ ಸ್ಥಾನವನ್ನ ಪಡಿಬಹುದು ಅನ್ನೋದು ಇಲ್ಲಿನ ಮಾತು. ಆದ್ದರಿಂದ ಮೌನ ಎನ್ನುವುದು ಮತ್ತೊಂದು ಒಳ್ಳೆಯ ಬೆಳಕಿನಲ್ಲಿ ಬದುಕುವವನ ಸುಗುಣ. ನಿರಂತರವಾಗಿ ಶಬ್ದ ಮಾಡುವ ದುರ್ಗುಣ ಇರುವವನೇ ಕತ್ತಲೆಯ ಬದುಕುವವನು. ನಿರಂತರವಾಗಿ ಶಬ್ದ ಮಾಡ್ತಾ ದುರ್ಗುಣಗಳನ್ನ ಮನಸ್ಸಿನಲ್ಲಿ ಬೆಳೆಸ್ಕೊಂಡಿರೋನು ಕತ್ತಲೆಯ ಬದುಕುವವನಾಗಿರುತ್ತಾನೆ, ಎನ್ಲೈಟ್ಮೆಂಟ್ ಇಲ್ದವನು ಆಗಿರುತ್ತಾನೆ. ಮುಖ್ಯವಾಗಿ ಮತ್ತೊಬ್ಬ ಎನ್ಲೈಟ್ಮೆಂಟ್ ಮಾಸ್ಟರ್ಸ್ ಬಂದಾಗ ನಾವು ಬಾಯಿ ಮುಚ್ಚಿಕೊಂಡು ಆತನ ಹತ್ತಿರ ಕುಳಿತುಕೊಳ್ಳುವುದೇ ಎನ್ಲೈಟನ್ಮೆಂಟ್ ಅಂತ. ಅಂದ್ರೆ ನಮಗಿಂತ ಕಡಿಮೆ ಜ್ಞಾನ ಪಡೆದಿರುವ ಪರಿಸ್ಥಿತಿಯಲ್ಲಿರುವ ಹತ್ತಿರ ನಾವು ಬಾಯಿ ಬಿಚ್ಚಬಹುದೇನೋ. ಅಂದ್ರೆ ನಮಗ್ ಗೊತ್ತಿಲ್ಲದೆ ನಮಗಿಂತ ಕಡಿಮೆ ಗೊತ್ತಿರೋರು ಇರ್ತಾರಲ್ವಾ, ಅಂತವ್ರ ಹತ್ರ ನಾವೇನಾದ್ರೂ ಬಾಯಿ ಬಿಚ್ಚಬಹುದೇನೋ. ಹೆಚ್ಚಿಗೆ ಜ್ಞಾನ ಹೊಂದಿರೋರ ಹತ್ರ ನಾವು ಬಾಯಿ ಮುಚ್ಕೊಂಡು ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳಿಸ್ಕೊಳೋದು ಎನ್ಲೈಟ್ಮೆಂಟ್ ಆಗುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಮಹಾನ್ ತತ್ವಜ್ಞಾನಿ ರಾಧಾಕೃಷ್ಣನ್ ಅವರು ರಮಣ ಮಹರ್ಷಿ ಅವರ ಹತ್ತಿರ ಹೋಗ್ತಿದ್ರಂತೆ. ಅವರ ಕಾಲದಲ್ಲಿ 6 ದಿನಗಳು ಮೌನವಾಗಿ ಕುಳಿತಿದ್ದು ಬರುತ್ತಿದ್ರಂತೆ. ಅಖಂಡ ಪಂಡಿತ ರಾಧಾಕೃಷ್ಣನ್ ಅವರು. ಆದ್ರೆ ಅದಕ್ಕಿಂತ ಉಚ್ಚ ಸ್ಥಿತಿಯಲ್ಲಿ ಬೆಳಗುತ್ತಿದ್ದವರು ರಮಣ ಮಹರ್ಷಿ. ಅಂದ್ರೆ ಅವರು ಪಂಡಿತನೇ, ಆದ್ರೆ ಅದಕ್ಕಿಂತ ಉಚ್ಚ ಸ್ಥಿತಿಯಲ್ಲಿ ಅವರಿದ್ರು. ಹಾಗಾಗಿ ಅವ್ರ ಹತ್ರ ಮೌನದಲ್ಲೇ ಕುಳಿತು ಎದ್ದು ಬರ್ತಿದ್ರು. ಅಂದ್ರೆ ಅವರ ಹತ್ತಿರ ತನಗೆ ಮಾತನಾಡುವುದಕ್ಕೆ ಏನೂ ಇಲ್ಲ ಎಂದು ಆ ರಾಧಾಕೃಷ್ಣನ್ ಅವರಿಗೆ ತಿಳಿದಿತ್ತು. ಆದ್ದರಿಂದ ನಿಶ್ಶಬ್ದದಲ್ಲಿ ಇರುತ್ತಿದ್ದರು ರಾಧಾಕೃಷ್ಣನ್ ಅವರು. ಅಂದ್ರೆ ಆ ಮೌನದಲ್ಲೇ ಅವರು ಏನ್ ತಿಳ್ಕೊಬೇಕಾಗಿತ್ತು ಅದೆಲ್ಲ ತಿಳ್ಕೊತಾ ಅವ್ರ ಮನಸ್ಸಿಗೆ ಬರ್ತಾ ಇತ್ತು. ಮೌನದಲ್ಲೇನೆ ಎಲ್ಲ ಸಾಧ್ಯ ಆಗ್ತಾ ಇತ್ತು ಅನ್ನೋದು ಇಲ್ಲಿನ ಮಾತು. ಆದ್ದರಿಂದ ನಮಗೆ ಆತ್ಮಜ್ಞಾನದಲ್ಲಿ ಉನ್ನತ ಮಟ್ಟದಲ್ಲಿ ಇರುವವರ ಹತ್ತಿರ ಇದ್ದಾಗ ಅವರ ಪಕ್ಕ ಪೂರ್ಣ ಮೌನವಾಗಿದ್ದು ಅವರನ್ನು ಗಮನಿಸುವುದು, ಅವರ ಮಹಾನುಭಾವಗಳನ್ನು ಪರೀಕ್ಷಿಸುವುದೇ, ಅವರ ಮಾತುಗಳನ್ನು ಪರೀಕ್ಷಿಸುವುದೇ ಎನ್ಲೈಟ್ಮೆಂಟ್ ನ ಅರ್ಥ. ಅಷ್ಟೇ ಹೊರತು ಎಲ್ಲರ ಹತ್ತಿರ ಅಂದರೆ ತಿಳಿದವರ ಹತ್ತಿರ ಒಂದೇ ರೀತಿಯಲ್ಲಿ ವರ್ತಿಸುವುದು, ನಮ್ಮ ಮೂಗಿನ ನೇರಕ್ಕೆ ಮಾತನಾಡುವುದು ಎನ್ಲೈಟ್ಮೆಂಟ್ ಅನಿಸಿಕೊಳ್ಳದು. ಎನ್ಲೈಟ್ಮೆಂಟ್ ಅಂದರೆ ತ್ರಿಕರಣ ಶುದ್ಧಿ ಹೊಂದುವುದು. ನಮ್ಮ ಮನಸ್ಸಿನಲ್ಲಿ ಏನಿರುತ್ತದೋ ಅದನ್ನೇ ಮಾತನಾಡುವುದು, ಏನು ಮಾತನಾಡುತ್ತಿದ್ದೇವೋ ಅದನ್ನೇ ಮಾಡುವುದು, ಏನು ಮಾಡುತ್ತಿದ್ದೇವೋ ಅದನ್ನು ಕುರಿತೇ ಮಾತನಾಡುವುದು. ಅಷ್ಟೇ ಹೊರತು ಮನಸ್ಸಿನಲ್ಲಿ ಒಂದಿಟ್ಟುಕೊಂಡು ಬೇರೆ ವಿಧವಾಗಿ ಮಾತನಾಡುವುದೆಂಬುದು ಎಂತಹ ಕತ್ತಲೆಯೋ ಬದುಕೋ. ಅಂದ್ರೆ ಮನಸ್ಸಲ್ಲಿ ಒಂದಿಟ್ಕೊಂಡು ಆಚೆ ತೋರ್ಪಡಿಕೆಗೆ ಏನೋ ಮಾತಾಡೋದು ತಪ್ಪು, ಅದು ಕತ್ತಲೆಯ ಬದುಕಾಗುತ್ತೆ ಅಂತ ಇಲ್ಲಿನ ಮಾತು.
ನಮ್ಮ ವಾಸ್ತವಗಳಿಗೆ ನಾವೇ ಸೃಷ್ಟಿಕರ್ತರು ಎಂದು ತಿಳಿಯದವರು ಎನ್ಲೈಟ್ಮೆಂಟ್ ಇಲ್ಲದವರು, ಕತ್ತಲೆಯ ಮನುಷ್ಯರು. ತಮ್ಮ ವಾಸ್ತವಗಳಿಗೆ ತಾವೇ ಸೃಷ್ಟಿಕರ್ತರು ಎಂದು ತಿಳಿದುಕೊಳ್ಳುವವರೇ ಎನ್ಲೈಟ್ಮೆಂಟ್ ಮಾಸ್ಟರ್ಸ್. ಅಂದ್ರೆ ಈಗ ನಮ್ಮ ಸ್ಥಿತಿಗತಿಗಳಿಗೆ ನಾವೇ, ಇವತ್ತಿನ ಸ್ಥಿತಿಗೆ ನಾವೇ ಸೃಷ್ಟಿಕರ್ತರು. ಇದು ಪ್ರತಿಯೊಬ್ಬ ವ್ಯಕ್ತಿನೂ ತಿಳ್ಕೊಂಡು ಜವಾಬ್ದಾರಿಯುತವಾಗಿ ನಡ್ಕೊಂಡ್ಲೇಬೇಕು. ಆವಾಗ್ಲೇ ಆ ಮನುಷ್ಯನಿಗೆ ಜ್ಞಾನೋದಯ ಅನ್ನೋದು ಆಗದು. ಆದ್ದರಿಂದ ಹುಟ್ಟಿದ ನಂತರವೂ ಸಹ ನಾವು ಯಾವ ಯಾವ ವಿಧವಾಗಿ ಯಾರ ಹತ್ತಿರ ವ್ಯವಹರಿಸುತ್ತೇವೆಯೋ ಆ ವಿಧವಾಗಿ ಅವರ ಪ್ರತಿಫಲಗಳನ್ನು ಹೊಂದುತ್ತಿರುತ್ತೇವೆ. ಆದ್ದರಿಂದ ನಮ್ಮ ವಾಸ್ತವಗಳಿಗೆ ಪ್ರತಿ ಕ್ಷಣವೂ ನಮ್ಮ ಕರ್ತೃಗಳು ನಾವೇ ಸೃಷ್ಟಿಕರ್ತರು, ನಾವೇ ಕರ್ತೃಗಳು. ನನ್ನ ವಾಸ್ತವ ಸ್ಥಿತಿ ಹೀಗಿದೆ ಆಗಿದೆ ಅಂತ ನನ್ನನ್ನು ಹಾಳು ಮಾಡಿದ ಆತ ವ್ಯಕ್ತಿ ನನ್ನನ್ನ ವಾಸ್ತವಕ್ಕೆ ಹೀಗ್ ಮಾಡ್ದ ಅಂತ ಅನ್ಯರ ಮೇಲೆ ನಿಂದನೆ ಹೊರಿಸುವುದು ಎನ್ಲೈಟ್ಮೆಂಟ್ ಇಲ್ಲದವರ ಸ್ಥಿತಿಯಾಗುತ್ತದೆ. ಆದ್ದರಿಂದ ನಾವು ಅನುಭವಿಸುವ ಫಲಗಳು ನಮ್ಮ ಫಲಗಳು ಎನ್ನುವ ಒಂದು ಅವಗಾಹನೆ ಹೊಂದಿದ್ದು ಆ ವಿಧವಾಗಿ ಯಾವಾಗಲೂ ಇರುವವರೇ ಎನ್ಲೈಟ್ಮೆಂಟ್ ಮಾಸ್ಟರ್ಸ್. ಹಾಗೆ ತಾವರೆ ಎಲೆಯ ಮೇಲಿನ ನೀರಿನ ಹನಿಯಂತೆ ಯಾರ ಹತ್ತಿರ ಇದ್ದರೂ ಕೂಡ ಇಲ್ಲದಂತೆ ಇರುವ ಎನ್ನುವ ರೀತಿಯಲ್ಲಿ ಇರುವವರೇ ಎನ್ಲೈಟ್ಮೆಂಟ್ ಮಾಸ್ಟರ್ಸ್. ಮೇಲೆ ಬಂದ ಅನುಬಂಧ ಪ್ರತಿಯೊಂದನ್ನು ಬಿಡಲಾರದೆ ಅದಕ್ಕೆ ಅಂಟಿಕೊಂಡಿರುವುದೆಂಬುದು ಬೆಳಕಿಗೂ ದಿವ್ಯಜ್ಞಾನಕ್ಕೂ ದಿವ್ಯ ಪ್ರಕಾಶಕ್ಕೂ ಎನ್ಲೈಟ್ಮೆಂಟ್ ಪೂರ್ಣ ವಿರುದ್ಧ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಬಂಧ ಅನುಬಂಧಗಳಿಗೆ ಅಂಟಿಕೊಂಡಿರ್ತಾನೆ. ಆದಷ್ಟು ಈ ಬಂಧನಗಳ ಬಿಡುಗಡೆಯಿಂದ ಇದ್ದು ಅದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ನಾವು ಇರಬೇಕು. ಯಾವುದರಲ್ಲಾದರೂ ಇರಬಹುದು, ಆದರೆ ಯಾವುದರೊಡನೆ ಮುಗಿಬಿದ್ದು ಇರಬಾರದು. ಜೋತು ಬಿದ್ದರೆ ಅದನ್ನು ತೆಗೆಯುವುದು ತುಂಬಾ ಕಷ್ಟ. ಕಗ್ಗಂಟು ಬಂಧನ ಬಿಡಿಸಿಕೊಳ್ಳುವುದು ತುಂಬಾ ಕಷ್ಟ. ಪ್ರತಿಯೊಂದರಲ್ಲೂ ಒಂದು ಅನುಭವ ಹೊಂದಿದ್ದೇವೇ ಹೊರತು ಅದಕ್ಕೆ ಅಂಟಿಕೊಂಡಿರಬಾರದು. ಅದೇ ಕತ್ತಲೆಯ ಬದುಕು. ಯಾವುದರೊಡನೆ ಅಂಟಿಕೊಂಡಿಲ್ಲದೆ ಇರುವುದು ಬೆಳಕಿನ ಜೀವನ. ಅಂದ್ರೆ ಜ್ಞಾನೋದಯ ಆಗ್ಬೇಕು ಅಂದ್ರೆ ನಾವು ಈ ಬಂಧನಗಳಿಂದ ಬಿಡುಗಡೆಯನ್ನ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಬಂಧನ ಮುಕ್ತವಾಗಿದ್ದಾಗ ಜ್ಞಾನೋದಯ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಯ ಇರುವವನು ಸ್ವಲ್ಪ ಮಾತ್ರವೂ ಎನ್ಲೈಟ್ಮೆಂಟ್ ಇಲ್ಲದವನು. ಎನ್ಲೈಟ್ಮೆಂಟ್ ಇಲ್ಲದವರ ಪ್ರಥಮ ಗುಣ ಭಯ. ಆದ್ದರಿಂದ ಕತ್ತಲೆಯಲ್ಲಿ ಹೋಗಬೇಕೆಂದರೆ ಭಯ. ಯಾತಕ್ಕೋ ತಿಳಿಯದು, ಏಕೆ ಅಂದರೆ ನನಗೆ ತಿಳಿಯದು ಅನ್ನುತ್ತಾರೆ. ಆದ್ದರಿಂದ ಕಾರಣರಹಿತವಾದ ಆತಂಕಗಳು ಭಯಗಳನ್ನು ಪೂರ್ಣವಾಗಿ ಬಿಟ್ಟು ಬಿಡುವುದೇ ಎನ್ಲೈಟ್ಮೆಂಟ್ ನ ಅರ್ಥ. ಸಕಾರಣವಾದ ಭಯಗಳು ಖಂಡಿತ ಇರಬೇಕು. ಅಂದ್ರೆ ಕಾರಣ ಇದ್ದು ಭಯ ಪಡೋದ್ರಲ್ಲಿ ಅರ್ಥ ಇದೆ. ಕಾರಣ ಇಲ್ಲದೆ ಭಯ ಪಡೋನು ಯಾವುದನ್ನ ಸಾಧನೆ ಮಾಡೋದಕ್ಕಾಗುತ್ತೆ ಅಲ್ವಾ? ಇದು ಒಪ್ಪಬೇಕಾದಂತ ಮಾತೇ ಆಗಿರುತ್ತೆ. ಬೆಂಕಿಯಲ್ಲಿ ಕೈ ಇಟ್ಟರೆ ಸುಡುತ್ತೆ. ಉದಾಹರಣೆಗೆ ಬೆಂಕಿಯಲ್ಲಿ ಕೈ ಇಟ್ಟರೆ ಸುಡುತ್ತದೆ, ಆದ್ದರಿಂದ ನನಗೆ ಬೆಂಕಿಯಿಂದ ದೂರವಿರುವುದು ಸಕಾರಣ ಭಯ. ಅದು ಕರೆಕ್ಟ್ ಆದ್ದು. ಆದ್ರೆ ಜ್ಞಾನಕ್ಕೆ ಸೂಚನೆಯೇ ಹೊರತು ಅಜ್ಞಾನಕ್ಕಲ್ಲ. ಆದ್ದರಿಂದ ನಮಗಿರುವ ಭಯಗಳು ಸಕಾರಣವಾದವುಗಳೋ ವಿನಾಕಾರಣವಾದವುಗಳೋ ಎಂಬುದನ್ನು ತಿಳಿದುಕೊಂಡು ಕಾರಣವಿಲ್ಲದ ಭಯಗಳಿಗೆ ಸದಾ ದೂರವಾಗಿ ಇರುವುದೇ ಎನ್ಲೈಟ್ಮೆಂಟ್ ಸ್ಥಿತಿ. ಹೀಗೆ ಎನ್ಲೈಟ್ಮೆಂಟ್ ಬಗ್ಗೆ ಅಪರೂಪವಾದ ಮಾಹಿತಿಗಳನ್ನ ನಮ್ಮ ಪತ್ರಿಜಿಯವರು ನೀಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದ್ರೆ ಸದಾ ತಲೆ ತಗ್ಗಿಸಿದ ಧೀರರೇ ಎನ್ಲೈಟ್ಮೆಂಟ್ ಮಾಸ್ಟರ್ಸ್. ಯಾವಾಗಲೂ ಪಕ್ಕಪಕ್ಕನ ನಗುತ್ತಿರುವವರೇ ಎನ್ಲೈಟ್ಮೆಂಟ್ ಇರುವವರು. ಅಷ್ಟೇ ಹೊರತು ಯಾವಾಗಲೂ ಅಳುತ್ತಾ ಕೂರುವವರು ಎನ್ಲೈಟ್ಮೆಂಟ್ ಆಗಲಾರರು. ಇದೊಂದು ಮಾತು. ಅಂದ್ರೆ ಯಾವುದೇ ವ್ಯಕ್ತಿ ತಲೆ ತಗ್ಗಿಸದೆ ಏನು ತಪ್ಪು ಮಾಡಲ್ಲ ನಾನು ಅನ್ನೋ ಭರವಸೆ ಹೊಂದಿರ್ತಾನೋ ಆ ವ್ಯಕ್ತಿ ಎನ್ಲೈಟನ್ಮೆಂಟ್ ಆಗಿರ್ತಾನೆ. ಯಾವಾಗ್ಲೂ ಸಂತೋಷದಿಂದ ಇರೋನು ಜ್ಞಾನೋದಯವನ್ನ ಹೊಂದಿರ್ತಾನೆ. ಇನ್ನೊಬ್ಬರಿಗೆ ದಿವ್ಯ ಜ್ಞಾನ ಪ್ರಕಾಶ ಎನ್ಲೈಟ್ಮೆಂಟ್ ಎನ್ನುವುದು ಪ್ರಸಾದಿಸಲಾಗುವುದಿಲ್ಲ. ಅಂದ್ರೆ ಈ ಜ್ಞಾನೋದಯ ಅನ್ನೋದನ್ನ ನಾವು ಇನ್ನೊಬ್ಬರಿಗೆ ಹೇಳ್ಬೋದಾಗ್ಲಿ, ಅದನ್ನ ಅವರಿಗೆ ನಾವು ಪ್ರಸಾದಿಸೋದಕ್ಕೆ ಬರೋದಿಲ್ಲ. ಅಂದ್ರೆ ಅದನ್ನ ಅವರೇ ಅರ್ಥ ಮಾಡ್ಕೊಂಡು ಅವ್ರ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಹಾಯ ಮಾಡ್ಕೊಳೋದಕ್ಕೆ ನಾವು ಒಂಚೂರು ಪುಷ್ ಮಾಡ್ಬೋದು ಅಷ್ಟೇ.
ಅವರಿಗೆ ಅವರೇ ಹೊಂದಬೇಕಾಗಿರುವುದು ಇದು ಎನ್ಲೈಟ್ಮೆಂಟ್ ಅನ್ನೋದು. ಸಂಸಾರ ಕತ್ತಲು, ನಿರ್ವಾಣವೇ ಬೆಳಕು ಎಂದು ಸಂಸಾರವನ್ನು ದೂರವಿಡುವವನು ಎನ್ಲೈಟ್ಮೆಂಟ್ ಇಲ್ಲದೆ ಇರುವವನು. ಸಂಸಾರದಲ್ಲೇ ನಿರ್ಮಾಣ ಎಂದು ತಿಳಿದವನೇ ಎನ್ಲೈಟ್ಮೆಂಟ್ ಇರುವವನು. ಹೆಂಡತಿ, ಮಕ್ಕಳು, ಗಂಡ, ಈ ಭೌತಿಕ ಶರೀರ ಎಂದೆಲ್ಲ ಬೇಸರಿಸಿಕೊಳ್ಳುವವರು ಎನ್ಲೈಟ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಇರಬೇಕು, ಅವ್ರ ಜೊತೆ ಜೀವನ ಮಾಡ್ತೇನೆ ನಾವು ಜ್ಞಾನೋದಯನ ಪಡಿಬೇಕು. ಹೆಂಡತಿಯೂ ಅದ್ಭುತ, ಮಕ್ಕಳು ಅದ್ಭುತ, ಗಂಡನೂ ಅದ್ಭುತ, ಈ ಭೌತಿಕ ಶರೀರವೂ ಅದ್ಭುತ, ಸಂಸಾರವೂ ಅದ್ಭುತ, ವಯೋವೃದ್ಧ ತಂದೆ ತಾಯಿಯರು ಅದ್ಭುತ, ಎಲ್ಲ ಅದ್ಭುತವೇ ಎನ್ನುವ ಅವಗಾಹನೆಯನ್ನು ಯಾವಾಗಲೂ ಹೊಂದಿರುವವರೇ ಎನ್ಲೈಟ್ಮೆಂಟ್ ಮಾಸ್ಟರ್ಸ್ ಆಗಿ ತಯಾರಾಗ್ತಾರೆ. ಎಲ್ಲವೂ ಅದ್ಭುತ. ಇದು ನನ್ನ ಜೀವನದಲ್ಲಿ ನಾನೇ ತೊಡಗಿಸ್ಕೊಂಡ್ಬಂದಂತಹ ಒಂದು ಸಂಗತಿ. ಹಾಗಾಗಿ ಎಲ್ಲವೂ ಅದ್ಭುತ ಅಂತ ನಾವು ನಂಬಬೇಕು. ಅವಾಗ ನಾವು ಜ್ಞಾನೋದಯನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಂಸಾರವೇ ನಿರ್ವಾಣ. ಸಂಸಾರದಲ್ಲಿ ದುಃಖರಾಹಿತ್ಯ ಸ್ಥಿತಿಯನ್ನು ಹುಡುಕಬಲ್ಲವರೇ ಎನ್ಲೈಟ್ಮೆಂಟ್ ಮಾಸ್ಟರ್ಸ್. ಸಮಯ ವಾಸನೆ ಇರುವವನು ಎನ್ಲೈಟ್ಮೆಂಟ್ ಅಲ್ಲ. ಸಮಯ ವಾಸನೆ ಇಲ್ಲದವರೇ ಎನ್ಲೈಟನ್ಮೆಂಟ್ಸ್. ಅಂದ್ರೆ ಏನಕ್ಕೆ ಎಷ್ಟು ಸಮಯ, ನಮ್ಗೆ ಇಷ್ಟೊಂದು ವರ್ಷ ಆಗಿದೆ, ನನಗೆ ಈಗ ಇಷ್ಟು ವರ್ಷ, ನಾಳೆ ಅಷ್ಟು ವರ್ಷ ಆಗುತ್ತೆ ಅಂತ 45 ವಯಸ್ಸು, 10 ವರ್ಷ, ನಂತರ 50, ಹೀಗೆ ನೂರಾರು ಈ ಸಮಯದ ಲೆಕ್ಕವನ್ನ ಹಾಕ್ತಾ ಇರ್ತಾರೆ. ಈ ಸಮಯ ವಾಸನೆ ಇಲ್ಲದವನು ಎನ್ಲೈಟನ್ಮೆಂಟ್ ಸ್ಥಿತಿಯನ್ನು ತಲುಪ್ತಾನೆ ಅಂತ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಜಡ್ಜ್ ಎ ನಾಟ್ ಎಂದು ಹೇಳಿದ್ದಾರೆ. ಅಂದ್ರೆ ಹೊರಗಿನವರೆಂದರೆ ಅವರು ಅದೇ ಎಂದು ತೀರ್ಮಾನಿಸಬೇಡ. ನಿನಗೆ ತೀರ್ಮಾನಿಸುವುದಕ್ಕೆ ಎಷ್ಟು ಮಾತ್ರವೂ ಹಕ್ಕಿಲ್ಲ. ತಕ್ಕಷ್ಟು ಡೇಟಾ ಅಂದರೆ ತಕ್ಕಷ್ಟು ವಿಷಯ ಮಾಹಿತಿ ನಿನಗಿಲ್ಲ ಅಂದರೆ ಮತ್ಯಾರು ಕೂಡ ನೀನು ಇಂಥವನು ಎಂದು ನಿರ್ಣಯಿಸುವ ಹಕ್ಕು ಇಲ್ಲದವನು, ನಿರ್ಣಯಿಸುವ ಆಧಾರ ಇಲ್ಲದವರು ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ತನಗೆ ತಾನು ಅರ್ಥವಾಗುವುದೇ ಅತ್ಯಂತ ದುರ್ಲಭ. ಅತ್ಯಂತ ಕಷ್ಟವಾಗಿರುವ ಇತರರನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು? ಯಾವ ವಿಧವಾಗಿ ಜಡ್ಜ್ ಮಾಡಬಹುದು? ಆದ್ದರಿಂದ ಯಾರನ್ನೂ ಸಹ ಅವರು ಅಂಥವರು ಇಂಥವರು ಎಂದು ತೀರ್ಮಾನಿಸದೆ ಎನ್ಲೈಟನ್ಮೆಂಟ್ ಮಾಸ್ಟರ್ಸ್ ಆಗಿ ಅಷ್ಟೇ ಹೊರತು ಕೆಟ್ಟವರು ಒಳ್ಳೆಯವರು ಅಂತ ನಿರ್ಧಾರ ಮಾಡುವುದು ಎನ್ಲೈಟ್ಮೆಂಟ್ ಸ್ಥಿತಿಯಲ್ಲಿ ಇಲ್ಲದೆ ಇರುವವರು. ಯಾರದೇ ವಿಷಯನ ನಾವು ಜಡ್ಜ್ ಮಾಡೋದಕ್ಕೆ ಆಗಲ್ಲ. ಹೀಗಿದ್ದಲ್ಲಿ ತಕ್ಷಣ ಕರ್ತವ್ಯದಲ್ಲಿ ಮಗ್ನನಾಗಿರುವವರೇ ಎನ್ಲೈಟ್ಮೆಂಟ್ ಮಾಸ್ಟರ್. ನಾಳೆ ಕುರಿತು ಆಲೋಚಿಸುವವನು ಯಾವಾಗಲೂ ಎನ್ಲೈಟ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞಾನಕ್ಕೂ ಧ್ಯಾನವೇ ಆಧಾರ, ಧ್ಯಾನವೇ ಕಾರಣ. ಯಾರು ಎಂದು ಇದನ್ನ ತಿಳಿದುಕೊಂತಾರೋ ಅವರಿಗೆ ಎನ್ಲೈಟ್ಮೆಂಟ್ ಇದೆ ಅಂತ ಅರ್ಥ. ಧ್ಯಾನದ ಬಗ್ಗೆ ತಿಳಿಯದವನು ಎಂದೆಂದಿಗೂ ಎನ್ಲೈಟ್ಮೆಂಟ್ ಆಗಲಾರ. ಧ್ಯಾನಂ ಶರಣಂ ಗಚ್ಚಾಮಿ ಎಂದು ತಿಳಿದುಕೊಂಡವನೇ ಎನ್ಲೈಟ್ಮೆಂಟ್. ಧ್ಯಾನದ ಬಗ್ಗೆ ಕೇಳಿ ಬೇರೆಡೆನೆ ಶರಣು ಹೋಗುವವನು ಯಾವಾಗಲೂ ದಿವ್ಯಜ್ಞಾನಿ ಆಗಲಾರ. ಅಂದ್ರೆ ಧ್ಯಾನದ ಬಗ್ಗೆ ಕೇಳ್ತಾನಷ್ಟೇ, ಅವನು ಬೇರೆ ಕಡೆ ಅವನು ಶರಣ ಆಗ್ಬಿಡ್ತಾನೆ. ಆ ತರ ಆ ವ್ಯಕ್ತಿ ಹೆಂಗೆ ಜ್ಞಾನೋದಯನ ಅನುಭವಿಸ್ತಾನೆ? ಎನ್ಲೈಟನ್ಡ್ ಯಾವಾಗಲೂ ಆಗಕ್ಕೆ ಆ ವ್ಯಕ್ತಿ ಸಾಧ್ಯವಿಲ್ಲ. ನಮ್ಮ ಸುತ್ತಲೂ ಅನೇಕಾನೇಕ ಪರಿಸ್ಥಿತಿಗಳು ನಾವು ನೋಡುತ್ತಾ ಯಾವ ಪರಿಸ್ಥಿತಿಗಾದರೂ ಆಶ್ಚರ್ಯ ಪಡಬಹುದು ಎನ್ನುವುದು ಎನ್ಲೈಟ್ಮೆಂಟ್ಗೆ ತರ್ಕವಲ್ಲ. ಅರೆ ಹಾಗೇಕೆ ನಡೆದಿದೆ, ಹೀಗೇಕೆ ನಡೆದಿದೆ ಎಂದು ಆಶ್ಚರ್ಯ ಪಡುವುದು ನಮ್ಮ ಅಜ್ಞಾನಕ್ಕೆ ಪ್ರತೀಕ. ಅಂದ್ರೆ ಇದ್ರ ಬಗ್ಗೆ ನಾವು ಅಲ್ಲಿ ಹೆಂಗ್ ನಡೀತು, ಇಲ್ಲಿ ಹೆಂಗ್ ನಡೀತು ಅಂತ ಚರ್ಚೆ ಮಾಡೋ ಬದಲು ನಮಗೇನು ಗೊತ್ತಿದೆಯೋ ಅಥವಾ ಬೇರೆಯವ್ರಿಗೆ ಏನ್ ಗೊತ್ತಿದೆಯೋ ಅದನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ಮಾತ್ರ ಎನ್ಲೈಟ್ಮೆಂಟ್. ಈಗ ಎಷ್ಟೋ ವಿಷಯಗಳು ಇದಾವೆ. ಆದ್ದರಿಂದ ಮುಂದೆ ವಿಷಯ ಇರ್ತಾ ಹೋದ್ರೆ ಮಾನವ ಜೀವನದಲ್ಲಿ ಎಷ್ಟು ಎಚ್ಚರಕ್ಕೆ ಬೇಡ ಅಷ್ಟು ಎತ್ತರಕ್ಕೆ ಆ ಮನುಷ್ಯ ಬೆಳೆಯಬಹುದು. ಎಷ್ಟು ಇಳಿಮುಖವಾಗಬೇಕಂದ್ರೆ ಅಷ್ಟು ಇಳಿದು ಹೋಗಬಹುದು. ಒಂದು ಕಡೆ ಹಿಟ್ಲರ್, ಮತ್ತೊಂದು ಕಡೆ ಬುದ್ಧ. ನೋಡಿ ನೀವೇ, ಆಯ್ತಾ? ತನ್ನ ಬುದ್ಧಿ ವಕ್ರವಾದರೆ ಅವೈಜ್ಞಾನಿಕ ದೃಷ್ಟಿಯನ್ನು ಅವಲಂಬಿಸಿದರೆ, ಧ್ಯಾನ ಮಾಡದಿದ್ದರೆ ಅವರು ಹಿಟ್ಲರ್ ಆಗಿ ಪರಿವರ್ತನೆ ಆಗ್ತಾರೆ. ಅದೇ ಮಾನವ ವೈಜ್ಞಾನಿಕ ದೃಷ್ಟಿಯನ್ನು ಅವಲಂಬಿಸಿದರೆ, ಸತ್ಯವನ್ನು ಅನುಸಂಧಾನ ಮಾಡಿದರೆ ಬುದ್ಧನಾಗಿ ಬೆಳೆಯುತ್ತೆ. ಹೌದು ತಾನೆ? ಹಿಟ್ಲರ್ ಆಗೋದು ನಮ್ ಕೈಯಲ್ಲೇ ಇದೆ, ಬುದ್ಧನಾಗೋದು ನಮ್ ಕೈಯಲ್ಲೇ ಇದೆ. ಆದ್ದರಿಂದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅವರ ಏಕೈಕ ಧ್ಯೇಯ
ಮಾನವ ಕುಲವನ್ನು ಎನ್ಲೈಟನ್ಮೆಂಟ್ ಸ್ಥಿತಿಗೆ ಕರೆತರುವುದು. ಹಾಗೆ 4ನೇ ವಯಸ್ಸಿನಲ್ಲೇ ಪ್ರಹ್ಲಾದ ಎನ್ಲೈಟನ್ಮೆಂಟ್ ಮಾಸ್ಟರ್ ಆಗಿ, 8ನೇ ವಯಸ್ಸಿನಲ್ಲಿ ಧ್ರುವ ಎನ್ಲೈಟನ್ಮೆಂಟ್ ಮಾಸ್ಟರ್ ಆಗಿ, ಹಾಗೆ 14ನೇ ವಯಸ್ಸಿನಲ್ಲಿ ವಿವೇಕಾನಂದರು ಎನ್ಲೈಟನ್ಮೆಂಟ್ ಆದ್ರು. 7ನೇ ವಯಸ್ಸಿನಲ್ಲಿ ರಮಣ ಮಹರ್ಷಿಯವರು ಸರ್ವವನ್ನು ತ್ಯಜಿಸಿದರು. ಎನ್ಲೈಟನ್ ಬಗ್ಗೆ ಯಾವ ಕ್ಷಣದಲ್ಲಿ ತಿಳಿದುಕೊಳ್ಳುತ್ತೇವೋ ಆ ಕ್ಷಣವೇ ನಾವು ಎನ್ಲೈಟನ್ಮೆಂಟ್ ನಿಂದ ಜೀವಿಸಲು ಆರಂಭಿಸಬೇಕು. ಶುಭಸ್ಯ ಶೀಘ್ರ. ಹಿಂದೆ, ಈಗಲೇ, ಈ ಕ್ಷಣವೇ ಎನ್ನುವುದು ಎನ್ಲೈಟ್ಮೆಂಟ್ ಸ್ಥಿತಿ ಆಗಬೇಕು ಅನ್ನೋದು ಇಲ್ಲಿನ ಮಾತು. ಅಂದ್ರೆ ಜ್ಞಾನೋದಯವನ್ನ ಪಡೆಯೋದಕ್ಕೆ ನಮಗೆ ಒಂದು ಗುರುಗಳ ಸನ್ನಿಧಾನದಲ್ಲಿ ನಮಗೆ ಸಿಗುವಂತಹ ಜ್ಞಾನವನ್ನ ನಾವು ಎಷ್ಟು ಪಡ್ಕೋತೀವೋ ಅದು ನಮಗೆ ಅಷ್ಟೇ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾವು ಎನ್ಲೈಟ್ಮೆಂಟ್ ಬಗ್ಗೆ ತಿಳಿಸ್ಕೊಳ್ಬೋದು. ಅಂದ್ರೆ ಶುಭಸ್ಯ ಶೀಘ್ರಂ. ನೀವು ಒಳ್ಳೇದನ್ನ ತಿಳ್ಕೊಳೋದಕ್ಕೆ ಆಗ್ಲಿ, ಒಳ್ಳೇದನ್ನ ಮಾಡೋದಕ್ಕೆ ಆಗ್ಲಿ ಯಾವಾಗ ಆರಂಭಿಸ್ತೀರಾ ಅದು ನಿಮ್ಮ ಜ್ಞಾನೋದಯದ ಕಡೆ ಕರೆದುಕೊಂಡು ಹೋಗುತ್ತೆ ಅನ್ನೋದು ಇಲ್ಲಿನ ಮಾತು. ಇಲ್ಲಿ ಗುರುಗಳಿಗೆ ಎಷ್ಟು ಮಹತ್ವವನ್ನ ನೀಡಿದ್ದಾರೆ ಅನ್ನೋದು ಇಲ್ಲಿ ಅರ್ಥವಾಗ್ತಾ ಹೋಗುತ್ತೆ. ನಾನು ಈ ವಿಚಾರವನ್ನ ಎತ್ಕೊಂಡೆ. ಎನ್ಲೈಟನ್ಮೆಂಟ್ ಅನ್ನೋದು ಅದು ಇಂದಿನ ಗುರು ಪೌರ್ಣಮಿಗೆ ಒಂದು ಅದರ ಪಕ್ವ ಸ್ಥಿತಿ ಅಂತ ನಂಗೆ ಅನಿಸ್ತಾ ಇದೆ. ಈಗ ನಮ್ಮ ಗುರುಗಳು ನಮಗೆ ಎಷ್ಟೊಂದು ಎನ್ಲೈಟನ್ಮೆಂಟ್ ಸ್ಥಿತಿನ ಹೇಳ್ಕೊಟ್ಟಿದ್ದಾರೆ, ಎಷ್ಟೊಂದು ಜ್ಞಾನನ ಹಂಚಿದ್ದಾರೆ. ನಾವೆಂದಿಗೂ ಅವರಿಗೆ ಚಿರಋಣಿಯಾಗಿ, ನಾವು ಜ್ಞಾನಿಗಳಾಗಿ ಬೆಳೆಯೋದಕ್ಕೆ ಅವರು ದಾರಿದೀಪವಾಗಿದ್ದಾರೆ. ಅವರಿಗೆ ನಾವು ಯಾವತ್ತೂ ಚಿರಋಣಿಯಾಗಿ ಇರೋಣ. ಇಷ್ಟು ಮಾತನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಮ್ಮ ಗುರುವೃಂದಕ್ಕೆ ನನ್ನ ಅನಂತ ವಂದನೆಗಳು. ಸರ್, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ, ತಮಗೆ ಗುರು ಪೌರ್ಣಮಿಯ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಇಷ್ಟು ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು ತಮಗೆ.